ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿಂದ ತಮ್ಮನ ಮದುವೆ ಮದುವೆ ಕೆಲಸ ಶುರುವಾಗಿದೆ. ಇವತ್ತು ಮನೇಲಿ ಪೂಜೆ ಇಟ್ಕೊಂಡಿದ್ದೀವಿ. ಇವತ್ತಿಂದ ಮದುವೆ ಕೆಲಸ ಎಲ್ಲ ಶುರುವಾಗಿದೆ. ಈಗ ನಾವೆಲ್ಲ ಎಲ್ಲಿ ಬಂದಿದ್ದೀವಿ ಅಂದ್ರೆ ನಮ್ಮ ತಂಗಿ ಮನೆಗೆ ಬಂದಿದ್ದೀವಿ. ಹಾಗೆ ಅಮ್ಮನ ಕೆಲಸ ಎಲ್ಲ ಶುರುವಾಗೋಗಿತ್ತು. ಎಲ್ಲ ಒಂದೊಂದು ಕೆಲಸ ಮಾಡ್ತಾ ಇದ್ದೀವಿ. ಒಬ್ಬರಲ್ಲಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋತಾವ್ರೆ. ಎಲ್ಲ ಓಡಾಗ ಅವಸ್ಕೊಂಡ್ಬಿಟ್ರು. ರೆಡಿ ಆಗಕ್ಕೆ ಹೋಗಿದ್ಲು, ತಲೆಗೆ ಟವಲ್ ಕಟ್ಕೊಂಡು ಬಂದಿದ್ಲು. ತಲೆಗೆ ಟವಲ್ ಕಟ್ಕೊಂಡು ನೋಡಿ ಹೆಂಗೆ ಎಲ್ರಿಗೂ ಒಂಥರ ಜವಾಬ್ದಾರಿ ಬಂದ್ಬಿಡುತ್ತೆ. ನಮ್ಮ ಅಜ್ಜಿ ಪೂಜೆ ಮಾಡೋರಂತೂ ಬಂದೇ ಬಿಟ್ರು, ನಾವಿನ್ನೂ ಏನೂ ರೆಡಿ ಮಾಡಿಲ್ಲ. ನಮ್ಮ ಅಣ್ಣ ಪೂಜೆ ಮಾಡೋದಕ್ಕೆ ರೆಡಿಯಾಗಿ ಬಂದ್ಬಿಟ್ಟವ್ರೆ, ನಾವಿನ್ನೂ ಪೂಜೆಗೆ ಏನೂ ರೆಡಿ ಮಾಡಿಲ್ಲ. ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ತೋರಣ, ಅಜ್ಜಿ ಮುಖ ತೋರ್ಸಜ್ಜಿ. ಹಾ, ನಮ್ಮ ಅಜ್ಜಿ ಚೆನ್ನಾಗಿ ತೋರಣನು ಕಟ್ಕೊಟ್ಟಿದ್ದಾರೆ ನೋಡಿ. ಒಂದು ಮದುವೆ ಕೆಲಸ, ಮನೇಲಿ ಒಂದು ಫಂಕ್ಷನ್ ಅಂದರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಒಂಥರ ಜವಾಬ್ದಾರಿ ಬಂದ್ಬಿಡುತ್ತೆ. ಎಲ್ಲ ಬ್ಯುಸಿಯಾಗಿದ್ದಾರೆ. ಆಗಲೇ ಇಲ್ಲಿಗೆ ತೋರಣ ಕಟ್ಟಾಯಿತು. ಬೇಕಾದ್ರೆ ಮನೆಯಲ್ಲ ಒಂದ್ಸಲ ನೋಡ್ಬೋದು. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಮನೆಯಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ದೇವ್ರ ನೈವೇದ್ಯಕ್ಕೆ ಅಡುಗೆ ಮಾಡಬೇಕು. ಅದಕ್ಕೆ ಇವಾಗ ಅವಳು ಸ್ಟವ್ಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾಳೆ. ನಮ್ಮಮ್ಮ ಹಿಂದೆ ಸೌಂಡು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಹೇಳಿ, ಏನೇನು ಅಡುಗೆ ಮಾಡಿದ್ದೀರಾ ಅಂತ. ಏನು ಹೇಳೋದು, ಈಗ ಸಂಜೆ ಸಡನ್ನಾಗಿ ಬಂದು ಅನ್ನ ಸಾರು ಪಾಯಸ ಮಾಡಿದ್ದೀವಿ. ಇದನ್ನ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟು ಇವತ್ತು ಪೂಜೆ ಮಾಡಬೇಕು. ಇವತ್ತಿಂದ ನಮ್ಮದು ಮದುವೆ ಕೆಲಸ ಎಲ್ಲ ಶುರುವಾಗಿದೆ ಅಂತ. ನಾಳೆ ಹಳದಿ ಶಾಸ್ತ್ರ ಅಂದರೆ ಅರಿಶಿನ ಹಚ್ಚೋದು ಅದೆಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಪೂಜೆ ಮೇಲೆ ಬಂದು ಇದಿಷ್ಟು ಮಾತ್ರ ಮಾಡಿದ್ದೀವಿ. ಸರಿ ಮಾಡ್ದ ವಿಡಿಯೋ ಮಾಡ್ತಾ ಇದ್ದೆ ಅಂದ ತಕ್ಷಣ ನೀವೇ ಅಲರ್ಟ್ ಆಗ್ಬೇಕು. ಕಾಕಡ ಥರ ಐತಲ್ಲ, ತುಂಬಾ ಚೆನ್ನಾಗಿದೆ. ಶೃಂಗಾರ ಮಾಡೋ ಟೈಮಲ್ಲೇ ಹೋಯ್ತಾ ಕೊಟ್ಟು ಹಾಕಮ್ಮ. ಹಾಕಮ್ಮ ಹಾಕ್ಬಿಟ್ಟು ಇದಾಕೋ ಹಾಕಮ್ಮ. ಸೆಂಟ್ರಲ್ಲಿಗೆ ಇದಾಕೋ, ಗಂಡ್ಲೆ ಹಾಕೋ ಸೈಡ್ಗೆ, ಅಲ್ಲಿ ಮಧ್ಯ. ನಾನೇ ಹೇಳ್ತಾ ಇಲ್ವಾ,
ಯಾಕಂದ್ರೆ ಬೇಡ ಚೆನ್ನಾಗಿರೋದೆಲ್ಲ ಅದು ಅದನ್ನೇ ಸ್ವಲ್ಪ ಜುಟ್ಟೆಲ್ಲ ಕಿತ್ಬಿಟ್ಟು ನೀಟ್ ಮಾಡ್ಕೊಡು. ತಾಯಿ ಹೋಗ್ಕೊಂಡಾಗಿರ್ಬೋದು. ಎಲ್ಲ ಒಳ್ಳೆ ಚೆನ್ನಾಗಿ ಯಾರು ಅಮ್ಮ ಒಂದೇ ಒಂದು ತ್ರಿಶೂಲ ತಾನೇ ಇಲ್ಲ. ಪೂಜೆ ಮಾಡಲಿ. ಇನ್ನು ದೀಪ ಹಚ್ಚಲಿರು. ಅದು ಇದಕ್ಕೆ ಹೇಳೋದ ನೀವು ಆಮೇಲೆ ದೇವ್ರನ್ನ ಮಳೆ ಬೇಡವಂತೆ ಇಲ್ಲಿ ಪಂಚೆ ಹಾಕ್ಬಿಟ್ಟು ದೇವರಲ್ಲಿ ಇಕ್ಕತ್ತಾರಂತೆ ಕೆಳಗೆ ಎಡೆ ಹಾಕೋದಕ್ಕೆ ಒಂದು ಪಂಚೆ ಬಟ್ಟೆ ಯಾವ್ದಾರು ಇದೆ. ಇದ್ರೆ ಹಾಕು 5 ರೂಪಾಯಿ ಕಾಯಿ. ಆಯ್ತು ಬೇಕಾ? ಇಲ್ಲ ಅಜ್ಜಿ ಕೊಡ್ಲಿ ಬಿಡಪ್ಪ. ಅಜ್ಜಿ ಮನೆ ದೇವ್ರಿಗ? ಅದಕ್ಕೆ ಅಜ್ಜಿ ಕೈಲಿ ಇಸ್ಕೊತಾರೆ. ಇಲ್ಲಿ 5 ರೂಪಾಯಿ 2 ಐತೆ ನೋಡಿ ಅಜ್ಜಿ, ಹಾಕಜ್ಜಿ. ಹಾಂ ಇನ್ನೊಂದು ಐತೆ ನೋಡಿ. 1 ರೂಪಾಯಿ ಹಾಕು. 1 ರೂಪಾಯಿ ಹಾಕು. 1 ರೂಪಾಯಿ ಹಾಕು. ಇಲ್ಲ ಇಲ್ಲ ಆಯ್ತು 1 ರೂಪಾಯಿ. ಹಾಂ ಕೇಳ್ಕೊಂಡು ಮನೆ ದೇವ್ರು ಹಾಕು. ಹಾಂ ಪರವಾಗಿಲ್ಲ, ಚೇಂಜ್ ಐತೆ ಬೇಕಾ? ಸಪ್ಪುತ್ತಾಗೆಲ್ಲ ನೀನು ಹೊಟ್ಟೆಗೆ ಹಾಕವ, ಎಲ್ಲ ನೀನು ಬಾದ್ಕಾಕೊಂಡು ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡವ. ಮಾಡ್ಕವ, ಹೇಳಕ್ಕೂ ಮಾಡ್ಕವ. ತಗೋ ಅಜ್ಜಿ, ಅಲ್ಲಿಟ್ಟಿರು, ಆಮೇಲೆ ಎತ್ತಿ ನಾವು ಮೇಲೆ ಇಕ್ಕತ್ತೀವಿ, ಅಲ್ಲಿಡು ದೇವ್ರ ಮುಂದೆ ಕೇಳ್ಕೊಂಡು. ನೀವು ದಪ್ಪ ತಂದಳ ಹತ್ರ ತಾನೆ ಗಂಟೆ ಗಂಟೆ ತಂದೇನೆ. ನಾನು ಇಲ್ಲಿ ಇರ್ತೀವಿ, ಮಲ್ಲಿ ಆಗ್ಬಿಟ್ಟು ಬಂದಿದ್ದು ನಾನು. ಇವಾಗ ನಿಂಗೆ ಇಡುತ್ತಲ್ಲ. ಅದನ್ನ ತಂದು ಪೂಜೆ ಮಾಡ್ಬೇಕು. ಒಳ್ಳೆ ಜೋರಾಗಿ ಮಾದೇಶ್ವರ ಬೆಟ್ಟದಲ್ಲಿ ದಪ್ಪ ತಗೊಂಡ ಹೆಣ್ಣಾಗಲಿ ಒಂದು ಗಂಡಾಗಲಿ.
ತೀರ್ಥ ಹಾಕ್ತಾರೆ ಇರೋ ಪರವಾಗಿಲ್ವಾ? ನಮ್ಮಪ್ಪ ಚೆನ್ನಾಗಿ ಊಟ ಮಾಡ್ಲಿ ಅಂತ ಕೇಳ್ದಮ್ಮ. ಹೊತ್ತು ಊಟ ಮಾಡಿ ಈ ಕಡೆ ಚೆನ್ನಾಗಿ ಆ ಕಡೆ ಚೆನ್ನಾಗಿ ಕಾರ್ಕಿದ್ದೀವಲ್ಲ ಅಂತದಕ್ಕೆ. ಇನ್ನೇನಾದರೂ ಮಿಸ್ ಮಾಡಿದೀವಾ ಹೇಳಜ್ಜಿ? ಪೂಜೆ ಚೆನ್ನಾಗಾಯ್ತಾ? ಆಯ್ತು ಮದುವೆ ಇಲ್ಲ. ಮದುವೆ ಗಂಡು ಇನ್ನೂ ಬಂದಿಲ್ಲ. ಗಂಡಿಲ್ಲ ಹಳೆ ಇಲ್ಲ. ಸಮಾಧಾನ ಆಯ್ತಾ ಇಲ್ವಾ? ಸಮಾಧಾನ ಆಗಿಲ್ಲ ಇನ್ನು. ಆಯ್ತು ಅನ್ನು ಅದು ಹೆಂಗೆ ಅವ್ರು ಬರ್ಬೇಕಲ್ಲ. ಅಲ್ಲ ಪೂಜೆ ಶುರು ಮಾಡಾಗಲೇ ಹೂವು ಬಿತ್ತಲ್ಲ, ನಿಂಗೆ ಖುಷಿ ಆಗಲಿಲ್ವಾ? ಖುಷಿ ಆಯ್ತು. ಖುಷಿ ಆಯ್ತಾ? ಏನು ಬೇಡ್ಕಂಡೆ? ನಾನೇನು ಬೇಡನೇ ಇಲ್ಲ. ಕಿಚನ್ ಎಲ್ಲ ಕ್ಲೀನ್ ಮಾಡಾಯ್ತಾ? ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಾಳೆ ಇರೋದು. ಹಾಂ, ನಾಳೆ ಏನೇನು ಮಾಡಬೇಕಮ್ಮ? ನಾಳೆ ಗಂಡು ನೀರು ಇರಬೇಕು, ಅರ್ಶಿನ ನೀರು, ಹ್ಞೂ ಅಡುಗೆ ಮಾಡಬೇಕು, ಎಲ್ಲರಿಗೂ ಊಟಕ್ಕೆ ಇಕ್ಬೇಕು, ಹ್ಞೂ ಬಂದವರಿಗೆಲ್ಲ ಚಪ್ರ ಹಾಕಿಸ್ಬೇಕು. ಚಪ್ರ ಹಾಕಿಸ್ಬೇಕು. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು? 5 ಗಂಟೆಗೆ ಎದ್ದೇಳ್ಬೇಕು. 5 ಗಂಟೆಗೆಲ್ಲ ಬೇಗ ಎದ್ರೆ ಇಷ್ಟು ಜನ ಸ್ನಾನ ಮಾಡಿ ರೆಡಿ ಆಗೋಕ್ಕಾಗೋದು. ನಮ್ಮ ಕೆಲಸನೂ ಈಗೆಲ್ಲ ಮುಗಿತಾ ಇದೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾಳೆದೆಲ್ಲ ಏನು ವಿಶೇಷ ಇರುತ್ತೆ ಅನ್ನೋದೆಲ್ಲ ಶೇರ್ ಮಾಡ್ಕೊತೀನಿ. ಗುಡ್ ನೈಟ್. ಮತ್ತೆ ಸಿಗ್ತೀನಿ. ಹೋಗಿ ಬರಲಾ? ಒಬ್ಬ